ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ದಶಮಃ ಸರ್ಗ 7ನೇ ಶ್ಲೋಕ. ಯಮಶೇಷಭವಪ್ರಭವ ಸ್ಮರತಾಮಸುಕಾಬ್ಧಿರಪೈತಿ ನ ಚಿತ್ರಮಿದಂ ಹರುತೀದೃಶಿ ಭಾಂತಿಃ ಯತ್ಸ್ತವನೆ ಯಮಶೇಷಭವಪ್ರಭವ ಸ್ಮರತಾಃ. ಯಂ ಅಶೇಷಭವಪ್ರಭವಃ ಸ್ಮರತಾಂ ಅಸುಖಾಬ್ಧಿಃ ಅಪೈತಿ ನ ಚಿತ್ರಂ ಇದಂ ಮರುತಿ ಈದೃಶಿ ಭಾಂತಿಃ ಯತ್ಸ್ತವನೆ ಯಮಶೇಷಪ್ರಭವಃ ಸ್ಮರತಾಃ. ಯಂ ಮುಖ್ಯಪ್ರಾಣಂ, ಯಾವ ಮುಖ್ಯಪ್ರಾಣದೇವರನ್ನ ಸ್ಮರಿಸ್ತಾ ಭವೆ ಸಂಸಾರದಲ್ಲಿ ಪ್ರಭವತಿ ಭವಪ್ರಭವಃ ಸಂಸಾರೇ ವಿದ್ಯಮಾನಃ, ಸಂಸಾರದಲ್ಲಿ ಇದ್ದಾರೆ ಅವರು. ಅಶೇಷಶ್ಚ ಅಶೋ ಭವಪ್ರಭಶ್ಚ ಸುಖವಿರುದ್ಧಂ ಅಸುಖಂ ದುಃಖಂ ತದೇವ ಅಬ್ಧಿಃ ಅಪೈತಿ ಅಪಗಚ್ಚತಿ. ಯಾರು ಈ ಸಂಸಾರದಲ್ಲಿ ಇದ್ದಾರೆ ಅವರು ಯಂ ಮುಖ್ಯಪ್ರಾಣಂ ಸ್ಮರತಾಂ ಸಜ್ಜನಾನಾಂ, ಸ್ಮರಿಸುವ ಸಜ್ಜನರ ಸಂಸಾರ ಪ್ರಭವ, ಸಂಸಾರದಿಂದ ಹುಟ್ಟು ಮಾಡತಕ್ಕ ದುಃಖ ಸಮುದ್ರ ಅದೆಲ್ಲವನ್ನು ಕೂಡ ನಾಶ ಮಾಡ್ತಾರಂತೆ ಮುಖ್ಯಪ್ರಾಣದೇವರು. ಮುಖ್ಯಪ್ರಾಣದೇವರ ಸ್ತೋತ್ರವನ್ನು ಮಾಡುವುದರಿಂದ ಅವರು ಅನುಗ್ರಹ ಮಾಡುತ್ತಾ ಸಂಸಾರ ದುಃಖಗಳನ್ನು ಕಳೀತಾರೆ. ಅಂಥ ಮುಖ್ಯಪ್ರಾಣದೇವರ ಮಹಿಮೆ. ಕಿಂಚ ಯಮಶೇಷ ಭವಪ್ರಭವ, ಯಮ ಅಂದರೆ ಯಮದೇವರು, ಶೇಷ ಅಂದರೆ ಸರ್ಪರಾಜ, ಭವ ಅಂದರೆ ರುದ್ರದೇವರು. ಯಮ, ಶೇಷ, ರುದ್ರ ಇವೇ ಮೊದಲಾದ ಜಗದೀಶ್ವರರು. ತೇ ಪ್ರಭವ ಜಗದೀಶ್ವರಾಶ್ಚ ಇತಿ ಯತ್ ಸ್ತವನೆ, ಆ ವಾಯುದೇವರನ್ನು ಸ್ತೋತ್ರ ಮಾಡುವುದರಲ್ಲಿ ರಥಾಹ ಭಾಂತಿ ಸ್ಮ, ತುಂಬ ಆಸಕ್ತರಾಗಿ ಇರ್ತಾರಂತೆ. ಮುಖ್ಯಪ್ರಾಣದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಆತುರದಿಂದ ಇರ್ತಾರಂತೆ ಅವರು. ಯಾರು? ಯಮದೇವರು, ಶೇಷದೇವರು, ರುದ್ರದೇವರು ಅಂತ, ಇವೇ ಮೊದಲಾದ ದೇವತೆಗಳು ಅಂತ. ಈದೃಶಿ ಏತಾದೃಶ ಮಾಹಾತ್ಮ್ಯವತಿ, ಇಂತಹ ಅದ್ಭುತವಾದ ಮಹಿಮೆ ಉಳ್ಳವರಾದ ಮುಖ್ಯಪ್ರಾಣದೇವರ ಅಂಶಭೂತರಾದ ಮಧ್ವೇ ಇದಂ ವಿವಶತ್ವೇನ ಖನನ ಉಪರಮಾಭಾವ ಚಿತ್ರಂ ನ ಆಶ್ಚರ್ಯಂ. ಅಂಥ ಮುಖ್ಯಪ್ರಾಣದೇವರು ಯಾವುದೋ ಒಂದು ಈಶ್ವರ ದೇವ ಅಂತ ಒಂದು ರಾಜ ಅವನ ವಶದಲ್ಲಿ ಮಾಡಿ ಭೂಮಿಯನ್ನು ಅಗಿಯುವಂತೆ ಮಾಡಿದರು ಹಾಗೆ ಅಂತ ಹೇಳೋದು ಏನು ಆಶ್ಚರ್ಯ ಇದೆ. ಮನೋಭಿಮಾನಿಯಾದ ರುದ್ರದೇವರೇ ಸ್ತೋತ್ರ ಮಾಡ್ತಾ ಇದ್ದಾರೆ ವಾಯುದೇವರನ್ನು, ವಾಯುಸ್ತುತಿಯನ್ನು ಅವರು ಪಠನೆ ಮಾಡ್ತಾರೆ. ಅದರಿಂದ ಅಂಥ ವಾಯುದೇವರು ಒಂದು ಯಾವುದೋ ಒಂದು ರಾಜ ಅವನ ಮನಸ್ಸನ್ನು ತನ್ನ ವಶದಲ್ಲಿ ಮಾಡಿಕೊಂಡು ಭೂಮಿಯನ್ನು ಅಗಿಯುವಂತೆ ಮಾಡಿದರು ಅಂತ ನಮಗೆ ಆಶ್ಚರ್ಯ ಇರಬಹುದು, ಆದರೆ ವಾಯುದೇವರ ದೃಷ್ಟಿಯಿಂದ ನೋಡಿದರೆ ಇದೇನು ಆಶ್ಚರ್ಯ ಇಲ್ಲ ಅಂತ. ಎಷ್ಟು ಚಂದ ಬರೀತಾರೆ ನೋಡಿ. ವಾಯುರೂಪಸ್ಯ ಯಸ್ಯ ಮಧ್ವಸ್ಯ ಸ್ಮರಣೇನ ಅಶೇಷ ಸಂಸಾರ ದುಃಖ ನಿವೃತ್ತಿ. ನೋಡಿ ಯಾಕೆ ಹರಿವಾಯುಸ್ತುತಿ ಓದಬೇಕು ಅಂತ ಇದೇ ಕಾರಣ ನೋಡಿ. ಸಂಸಾರ ದುಃಖಗಳು ಹೋಗ್ತದೆ, ವಾಯುದೇವರನ್ನು ಸ್ತೋತ್ರ ಮಾಡಿದಷ್ಟು ಸತ್ವಗುಣ ಬೆಳೀತದೆ, ರಜೋಗುಣ ತಮೋಗುಣ ಹೋಗ್ತದೆ, ಸಂಸಾರದ ದುಃಖ ಎಲ್ಲ ನಾಶವಾಗ್ತದೆ. ಜಗನ್ನಿಯಾಮಕಾಹ, ಜಗತ್ತಿಗೆ ನಿಯಾಮಕರಾದ ಶೇಷ ರುದ್ರಾದಿಗಳು ಸರ್ವದಾ ವಾಯು ಸ್ತೋತ್ರಂ ಕುರುವಂತೆ, ಆಲ್ವೇಸ್ ವಾಯುದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತಾರಂತೆ ಅವರು. ಅಂಥ ಮುಖ್ಯಪ್ರಾಣದೇವರು. ಏನ ಮುಖ್ಯಪ್ರಾಣೇನ ರಮಾ ಬ್ರಹ್ಮಾದ್ಯುತ್ತಮಂ ಲಕ್ಷ್ಮೀಪತಿಂ ವಿನಾ ಅನೇಕ ವಿಧಾಃ ಸರ್ವೇಪಿ ಚೇತನಾಃ ಪ್ರೇರಿತಾಃ. ಅಂಥ ಮುಖ್ಯಪ್ರಾಣದೇವರಿಂದ ರಮಾ ಬ್ರಹ್ಮಾದಿ ಉತ್ತಮ ದೇವತೆಗಳನ್ನು ಬಿಟ್ಟು, ಲಕ್ಷ್ಮೀಪತಿಂ ವಿನ ಲಕ್ಷ್ಮಿಯನ್ನು ಕೂಡ, ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ಕೂಡ ಬಿಟ್ಟು ಎಲ್ಲ ಜೀವರು ಕೂಡ ಆ ಮುಖ್ಯಪ್ರಾಣದೇವರಿಂದ ಪ್ರೇರಿಸಲ್ಪಡ್ತಾರೆ. ನೋಡಿ, ಮುಖ್ಯಪ್ರಾಣದೇವರ ಬೌಂಡ್ರಿಯನ್ನು ಸ್ಪಷ್ಟ ಹೇಳ್ತಾರೆ. ಮುಖ್ಯಪ್ರಾಣದೇವರು ಎಲ್ಲರ ಒಳಗಿದ್ದು ಪ್ರಾಣ ಚೇಷ್ಟೆಯನ್ನು ಮಾಡತಕ್ಕವರು. ಯಾರೊಳಗೆ ಇದ್ದು ಮಾಡೋದಿಲ್ಲ ಹಾಗೆ ಅಂದರೆ ಬ್ರಹ್ಮದೇವರು, ಲಕ್ಷ್ಮೀ, ನಾರಾಯಣ, ಈ 3 ಜನರನ್ನು ಬಿಟ್ಟು ಮಿಕ್ಕಿದ ಎಲ್ಲ ಜೀವರು ಅಂತ ಯಾರಿದ್ದಾರೆ ಅವರ ಒಳಗಿದ್ದು ಎಲ್ಲ ಇಂದ್ರಿಯಗಳ ಕೆಲಸಗಳನ್ನು ಕೂಡ ಮಾಡುವವರು. ಶರೀರದ ಕೆಲಸ, ಇಂದ್ರಿಯಗಳ ಕೆಲಸ, ಅದು ಶ್ವಾಸ ಇರಬಹುದು,
ಅಥವಾ ಜೀರ್ಣ ಮಾಡುವುದಿರ್ಬೋದು, ಎಲ್ಲವನ್ನು ಕೂಡ ಮಾಡುವವರು ಪ್ರಾಣದೇವರು ಹಾಗೆ ಅಂತ. ಅಂತಹ ಮಹಿಮೋಪೇತರು, ಹಾ, ಅವರ ಅವತಾರ ವಾಯುದೇವರ ಅವತಾರನೇ ಮಧ್ವಾಚಾರ್ಯರು. ಆ ರಾಜನನ್ನ ವಶದಲ್ಲಿ ಇಟ್ಟುಕೊಂಡ್ರು ಹಾಗೆ ಅಂತ ಹೇಳೋದು ಆಶ್ಚರ್ಯಂ ನ. ಜಗತ್ಪ್ರಭೂನಾಂ ಶೇಷರುದ್ರಾದೀನಾಮಪಿ ತದಧೀನತ್ವ. ವಾಯುದೇವರ ಅಧೀನದಲ್ಲೇ ಶೇಷರುದ್ರಾದಿಗಳು ಎಲ್ಲರೂ ಕೂಡ ಇದ್ದಾರೆ. ಹ್ಮ್. ಹಾಗೆ ಅಂತ ಅದರ ಅಭಿಪ್ರಾಯ. ಸಂಚರನ್ನಂಚನೀಯಃ ಕದಾಚಿದ್ ವಿಭುರ್ವಿಷ್ಣುಪದ್ಯಾಸ್ತಟಂ ವೈಷ್ಣವಾಗ್ರೇಸರಃ ಪ್ರಾಪದಾಪ್ತೈ ನಿಜೇರೇಶ ಶಿಷ್ಯೈಃ ವೃತಸ್ತ್ಯಕ್ತ ವಿಶ್ವಪ್ಲವಂ ಶಾತ್ರವಾತಂ ಗತಃ. ಸಂಚರನ್ ಅಂಚನೀಯಃ ಕದಾಚಿತ್ ವಿಭುಃ ವಿಷ್ಣುಪದ್ಯಾಃ ತಟಂ ವೈಷ್ಣವಾಗ್ರೇಸರಃ ಪ್ರಾಪತ್ ಆಪ್ತೈಃ ನಿಜೈಃ ಏಷಃ ಶಿಷ್ಯೈಃ ವೃತಃ ತ್ಯಕ್ತ ವಿಶ್ವಪ್ಲವಂ ಶಾತ್ರವಾತಂ ಗತಃ. ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಮೊದಲನೇ ಘಟನೆ ಮುಗೀತು. ಆ ರಾಜನನ್ನ ತನ್ನ ವಶದಲ್ಲಿ ಇಟ್ಟು ಭೂಮಿಯನ್ನು ಅಗಿಯುವಂತೆ ಮಾಡಿದರು, ಕೆರೆ ಬಾವಿ ತೋಡಿಸೋದಕ್ಕೆ ಹಾಗೆ ಅಂತ. ಇನ್ನು ಸಂಚರನ್, ಸಂಚಾರ ಮಾಡ್ತಾ ಶ್ರೀಮದ್ ಆಚಾರ್ಯರು ಅಂಜನೀಯ ಅಂದ್ರೆ ಪೂಜ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ವಿಷ್ಣೋ ಪದ್ಯಾ ವೈಷ್ಣವಾಗ್ರೇಸರ, ವಿಷ್ಣುವಿನ ಭಕ್ತರಲ್ಲಿ ಅಗ್ರಗಣ್ಯರು, ತುಂಬ ಶ್ರೇಷ್ಠರು. ವಿಷ್ಣುವಿನ ಭಕ್ತಿ ಮಾಡುವರಲ್ಲಿ ತುಂಬ ಜನ ಇದ್ದಾರೆ, ಅವರಲ್ಲಿ ಶ್ರೇಷ್ಠರು ಅಂದರೆ ವಾಯುದೇವರು. ಅಂತಹ ವಾಯುದೇವರು ವಿಭುಹು, ವಿಭು ಅಂದರೆ ಸರ್ವಸಮರ್ಥ ಅಂತ ಬರೀತಾರೆ, ಸರ್ವಸಮರ್ಥರಾದವರು. ಆಪ್ತೈಹಿ ನಿಜೈಹಿ, ಆಪ್ತರಾದ ಆ ಶಿಷ್ಯರು ತಮ್ಮ ಶಿಷ್ಯ ಗಣದಿಂದ ವೃತಃ ಸುತ್ತುವರಿಯಲ್ಪಟ್ಟಿದ್ರು. ಆಚಾರ್ಯರ ಜೊತೆಗೆ ಅವರ ಶಿಷ್ಯರು ತುಂಬ ಜನ ಇದ್ದರು. ಅಂಥ ಶಿಷ್ಯರಿಂದ ಕೂಡಿದವರಾದ ಶ್ರೀಮನ್ ಮಧ್ವಾಚಾರ್ಯರು ಕದಾಚಿತ್ ಒಮ್ಮೆ ಶಾತ್ರವಾಣಾಂ ಶತ್ರುಣಾಂ ಆತಂಕತಃ ಭಯಾತ್ ತ್ಯಕ್ತಾಃ ತ್ಯಾಜಿತಾಃ ವಿಶ್ವಪ್ಲವಾಃ. ಆ ಗಂಗಾ ನದಿಯ ತೀರದಲ್ಲಿ ಗಂಗೆಯನ್ನು ದಾಟಬಾರದು ಶತ್ರುಗಳ ಭಯದಿಂದ ಆ ಬೋಟ್ ಸರ್ವೀಸನ್ನೆಲ್ಲ ಸ್ಟಾಪ್ ಮಾಡಿದ್ರಂತೆ. ಯಾಕೆ, ಅದು ಗಂಗಾ ಒಂದು ರೀತಿಯಾಗಿ ಪ್ರೊಟೆಕ್ಷನ್ ಇದ್ದ ಹಾಗೆ, ಅಷ್ಟು ಬೇಗ ಗಂಗಾ ನದಿಯನ್ನು ದಾಟಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಗಂಗಾ ನದಿ ದಾಟಬೇಕು ಅಂದರೆ ಬೋಟ್ ಬೇಕು. ಬೋಟ್ ಸರ್ವಿಸ್ ನಿಲ್ಲಿಸ್ಬಿಟ್ರೆ ಆ ಊರಿನ ರಾಜನಿಗೆ ನಿಶ್ಚಿಂತೆ ಅಂತ ಭಾವಿಸಿ ಅವನು ಏನು ಮಾಡಿದ್ದ, ಅವನು ಬೋಟ್ ಸರ್ವಿಸನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದ. ಅದರಿಂದ ಯಾರು ಗಂಗಾ ನದಿ ದಾಟಲಿಕ್ಕೆ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಇತ್ತು. ವಿಶ್ವಪ್ಲವಾಃ ಸಮಸ್ತನಾಮಃ ಯಸ್ಮಿನ್ ತಾದೃಶಂ ವಿಷ್ಣುಪದ್ಯಾಃ ತಟಂ ಪ್ರಾಪತ್. ಯಾವ ಬೋಟ್ ಇಲ್ಲದೇನೆ ಆಚಾರ್ಯರು ಸೀದಾ ನಡ್ಕೊಂಡು ಹೋಗ್ಬಿಟ್ರಂತ. ನೋಡಿ, ನೀರಿನ ಮೇಲೆ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗಿ ಗಂಗಾ ನದಿಯನ್ನೇ ದಾಟಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಇಮಾನ್ ಸ್ವಸ್ವಪೂರ್ವಾಶ್ರಯಾನ್ ಆತ್ಮವಾಕ್ಯ ಸಲೀಲಂ ದಯಾಲು ಸಮೂಲಾಶ್ರಯಾತ್ಮ ನಿಷೇಧನಾದೃತ್ಯ ಚಾನನ್ಯ ಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ. ಆ ನದಿ ಸುಮ್ಮನೆನಾದು, ಎಷ್ಟು ರಭಸದಿಂದ ಹರಿಯುವ ನದಿ ಅದು, ಗಂಗಾ ನದಿ, ಫೋರ್ಸ್ ಜಾಸ್ತಿ. ಅಂತ ನದಿ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಮತ್ತೆ ನಮಗ ಆಶ್ಚರ್ಯ ಇದು, ಆದರೆ ಆಚಾರ್ಯರಿಗೆ ಇದೇನಲ್ಲ ಅಂತ. ಇಮಾನ್ ಸ್ವಸ್ವಪೂರ್ವಾಶ್ರಯಾನ್ ಆತ್ಮವಾಕ್ಯ ಸಲೀಲಂ ದಯಾಲು ಸಹ ಮೂಲಾಶ್ರಯಾತ್ಮ ನಿಷೇಧನ್ ಅನಾಧೃತ್ಯ ಚ ಅನನ್ಯಲಂಘ್ಯಾಂ ತದಾ ಅತ್ಯಾಯೇತ್ ತಾಂ ನದೀಂ ಸಂಸ್ಕೃತಿಂ ವಾ. ಎಷ್ಟು ಚಂದ ಇದು ನೋಡಿ. ದಯಾಲು, ದಯಾಶೀಲರಾದ, ಮೂಲಾಶ್ರಯ ಸರ್ವೇಷಾಂ ಮೂಲಾಶ್ರಯ, ಎಲ್ಲರಿಗೂ ಕೂಡ ಮೂಲಭೂತವಾದ ಆಶ್ರಯ ಶಕ್ತಿ ಆ ಮುಖ್ಯಪ್ರಾಣದೇವರು. ಅವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರು ಸಹ ಶ್ರೀಮಧ್ವಃ ತದಾ ಆತ್ಮವಾಕ್ಯ, ತಮ್ಮ ವಾಕ್ಯದಿಂದ ಸ್ವಸ್ಮಾತ್ ಪೂರ್ವಃ ಸ್ವಸ್ವಪೂರ್ವಃ ಸಹ ಆಶ್ರಯ ತಾನ್ ಇಮಾನ್ ಸ್ವಶಿಷ್ಯಾನ್. ಅಂದರೆ ಯಾರ್ಯಾರು ಜ್ಞಾನದಲ್ಲಿ ದೊಡ್ಡವರಿದ್ದಾರೋ ಅವರನ್ನು ನೀವು ಹಿಂಬಾಲಿಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ರು. ಅವರು ಆ ವಾಕ್ಯವನ್ನು ಹೇಳಿದರು. ಅದರಿಂದ ಮೊದಲು
ಆಚಾರ್ಯರು ಮೊದಲು ಹೋಗ್ತಾರೆ, ಅವರ ನಂತರ ಜ್ಞಾನಿಗಳಲ್ಲಿ ಜ್ಞಾನ ಶ್ರೇಷ್ಠರು ಹೋಗ್ತಾರೆ, ಅವ್ರನ್ನ ಹಿಂಬಾಲಿಸಿ ಅವರ ಶಿಷ್ಯರು, ಹಾಗೆ ಅಂತ ಹಿಂಬಾಲಿಸಿ ಹಿಂಬಾಲಿಸಿ ಹೋಗಿ ಎಲ್ಲರೂ ಕೂಡ ನದಿಯನ್ನು ದಾಟಿದ್ರು ಅಂತಾರೆ. ಆಚಾರ್ಯರು ತಾನು ಮಾತ್ರ ದಾಟಿದ್ದಲ್ಲ, ತನ್ನ ನಂಬಿ ಬಂದ ಶಿಷ್ಯರನ್ನು ಕೂಡ ದಾಟಿಸಿದ್ರು ಹಾಗೆ ಅಂತ. ಬೇರೆಯವರಿಂದ ದಾಟಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಅಂತಹ ಗಂಗಾ ನದಿಯನ್ನು ದಾಟಿಸಿದ್ರು. ತಾಂ ನದೀಂ ಗಂಗಾಂ ನಿಷೇಧೃನ್ ನಿವಾರಯತಃ. ಹ್ಮ್? ನ ಗಂತವ್ಯಂ ನ ಗಂತವ್ಯಂ ಇತಿ ನಿವಾರತೆಯ. ಹೋಗಬೇಡಿ ಹೋಗಬೇಡಿ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ. ಆದರೂ ಕೂಡ ಆಚಾರ್ಯರು ಅನಾದೃತ್ಯ ಅವರನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಸಂಸ್ಕೃತಿಂಬ ಸಂಸಾರಮಿವ ಲೀಲೆಯ ಸಹಿತಂ ಯಥಾ ಭವತಿ ತಥಾ ಸಲೀಲಂ ಅತ್ಯಾಯೇತ್. ಹೇಗೆ ಸಂಸಾರವನ್ನು ಅನಾಯಾಸವಾಗಿ ದಾಟುತ್ತಾರೆ, ಅದೇ ರೀತಿಯಾಗಿ ಸ ಗಂಗಾ ನದಿಯನ್ನು ದಾಟಿದರು. ಸಂಸಾರವನ್ನೇ ದಾಟುವ ಸಾಮರ್ಥ್ಯ ಇರುವ ಅವರಿಗೆ ಆ ಗಂಗಾ ನದಿ ಏನು ಮಹತ್ತು ಅಂತ ಎಷ್ಟು ಚಂದ ಹೇಳ್ತಾರೆ ನೋಡಿ. ಶ್ರೀಮಧ್ವಃ ಮಧ್ವಾಚಾರ್ಯರು ಉತ್ತರ ದಿಶಂ ಪ್ರತಿಗಚ್ಚನ್, ಉತ್ತರ ಭಾರತಕ್ಕೆ ಬದರಿಕಾಶ್ರಮಕ್ಕೆ ಹೋಗ್ತಾ ಯಾವುದೋ ಒಂದು ಮಾರ್ಗದಲ್ಲಿ ಶತ್ರುಭಯಾತ್ ಪ್ಲವರಹಿತ ಗಂಗಾ ತೀರಂ ಪ್ರಾಪ್ಯ, ಶತ್ರುಗಳ ಭಯದಿಂದ ಆ ಗಂಗಾ ನದಿಯ ಗಂಗಾ ನದಿಯಲ್ಲಿ ಆ, ನಾವೆ ಬೋಟ್, ಅದರ ಸೇವೆ ಯಾವುದೂ ಇಲ್ಲ, ಪ್ಲವಗಳು ಯಾವುದೂ ಇಲ್ಲ. ಅಂತಹ ಗಂಗಾ ತೀರಕ್ಕೆ ಹೋಗಿ ಪ್ರಥಮತಃ ನದಿಂ ಪ್ರವೇಶ್ಯ, ಮೊದಲು ತಾವು ನದಿ ಪ್ರವೇಶನ ಮಾಡಿದರು. ಯಾಂತಂ ಆತ್ಮಾನಂ ಏಕೋ ಗೃಹ್ಣಾತು, ಈ ರೀತಿಯಾಗಿ ಹೋಗುತ್ತಿರುವ ನನ್ನನ್ನು ಒಬ್ಬರು ಹಿಡ್ಕೊಳ್ಳಿ. ತಂ ಚ ಅಪರಃ, ಆ ವ್ಯಕ್ತಿಯನ್ನು ಇನ್ನೊಬ್ಬರು ಹಿಡ್ಕೊಳ್ಳಿ. ತಮ್ಮಪಿ ಅನ್ಯಃ, ಅವರನ್ನು ಇನ್ನೊಬ್ಬರು ಹಿಡ್ಕೋಬೇಕು. ಇತಿ ಸರ್ವೇಪಿ ಪೂರ್ವ ಪೂರ್ವ ಗಂತು ಪೃಷ್ಠಭಾಗಂ ಆಶ್ರಯಂತು. ಮೊದಲು ಮೊದಲು ಯಾರು ಹೋಗ್ತಾರೋ ಅವರನ್ನ ಅನಂತರ ಬರುವರು ಅನುಸರಿಸಿ ನಡೆಯಿರಿ, ಹಿಡ್ಕೊಂಡು ನಡೆಯಿರಿ ಹಾಗೆ ಅಂತ ಆಶ್ರಯಂತು. ಇತ್ಯೇವಂ ಸ್ವವಚನಾದ್, ಈ ರೀತಿಯಾಗಿ ಆಚಾರ್ಯರು ಹೇಳಿ ತಂ, ಆ ಶ್ರೀಮನ್ ಮಧ್ವಾಚಾರ್ಯರನ್ನು ಏಕಃ ಶಿಷ್ಯ ಜಗ್ರಾಹ, ಒಬ್ಬ ಶಿಷ್ಯ ಆಚಾರ್ಯರನ್ನು ಹಿಡ್ಕೊಂಡ. ತಂ ಚಾನ್ಯಃ, ಆ ಶಿಷ್ಯನನ್ನು ಮತ್ತೊಬ್ಬ ಶಿಷ್ಯ ಹಿಡ್ಕೊಂಡ. ತಮ್ಮಪಿ ಅಪರಃ, ಅವರನ್ನು ಮತ್ತೊಬ್ಬ ಶಿಷ್ಯರು ಹಿಡ್ಕೊಂಡ್ರು. ಇತ್ಯೇವಂ ಸ್ವಸ್ವಪೂರ್ವ ಗಂತ್ರಾಶ್ರಿತಾನ್ ಸರ್ವಾನ್ ಶಿಷ್ಯಾನ್ ಅನನ್ಯರಂಗ್ಯಾಂ ನದಿ ತಾರಯಾಮಾಸ ಇತಿ ಭಾವ. ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಹಿಡ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಗಂಗೆಯನ್ನು ದಾಟಿದರು, ಯಾರೂ ಮುಳುಗಲಿಲ್ಲ ಹಾಗೆ ಅಂತ ನೋಡಿ. ಆಚಾರ್ಯರು ಎಷ್ಟು ವಿಚಾರ ಇದೆ ಈ ಈ ಒಂದು ಘಟನೆಯಲ್ಲಿ. ಆಚಾರ್ಯರು ಮುಳುಗ್ಸಕ್ ಬಂದವರಲ್ಲ, ನಮ್ಮನ್ನು ದಾಟ್ಸಕ್ ಬಂದವರು. ಅದರಿಂದ ಯಾರು ಸರ್ವಮೂಲದಲ್ಲಿ ಆಧಾರದಿಂದ ಇರ್ತಾರೆ, ಖಂಡಿತವಾಗಲೂ ಸಂಸಾರವನ್ನ ಅವರು ದಾಟ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಎಂಬುದರಲ್ಲಿ ಎರಡನೇ ಮಾತಿಲ್ಲ ನೋಡಿ. ಇದೇ ಜ್ವಲಂತ ನಿದರ್ಶನ ಇದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ